ಜನ ನನ್ನ ಕ್ಯಾರೆಕ್ಟರ್ ನೇಮಿಂದ ಕರೆದು ಓಕೆ ನಾನು ಕೊಟ್ಟಿರೋ ಪಾತ್ರನ ಅಚ್ಚುಕಟ್ಟಾಗಿ ಮಾಡಿದ್ದೀನಿ, ಅದಕ್ಕೆ ಜನ ನನ್ನನ್ನು ಕರೀತಿದ್ದಾರೆ ಅಂತ ತುಂಬ ಖುಷಿ ಆಗ್ತಾ ಇದೆ. ಓಕೆ, ಅವತ್ತೆಲ್ಲ ಕಷ್ಟಪಟ್ಟಿದ್ದು ಇದಕ್ಕೇನೆ, ಇನ್ನೂ ಮಾಡಬೇಕು ಅಂತ ಇನ್ನೂ ಪ್ರೋತ್ಸಾಹ ಮಾಡುತ್ತೆ. ಅದು ಕನ್ನಡನೇ ನಮ್ಮ ಮಾತೃಭಾಷೆ. ನಾನು ಹುಟ್ಟು ಗೌಡ್ರನೇ. ಕೆರ ಕಿತ್ತೊಯ್ತವೆ, ಹೋಗ್ಲಾ ಬಲ ಅಂತ ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡಿಕೊಂಡು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ಸ್ವಾಗತ. ನಾನು ಸುಷ್ಮಿತಾ. ನನ್ನ ಜೊತೆ ಇವತ್ತಿದ್ದಾರೆ ಸೆಕೆಂಡ್ ಹೀರೋಯಿನ್ ಆಗಿರುವ ರಶ್ಮಿತಾ ವಿ ಗೌಡ ಅವರಿದ್ದಾರೆ. ಬನ್ನಿ ಅವರನ್ನೇ ಮಾತಾಡ್ಸೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಮ್ಯಾಮ್. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೈನ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮೊಬ್ಬರಿಗೆಲ್ಲ ಇಡೀ ಕರ್ನಾಟಕ ಜನತೆಗೆ ಇವತ್ತು ಯಾರ್ಯಾರು ಬಂದು ಆಡಿಯನ್ಸ್ ನಮ್ಗೆ ಇಷ್ಟು ಸಪೋರ್ಟ್ ಕೊಟ್ಟಿದ್ದಾರೋ ಎಲ್ರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿದರೆ, ಪ್ರತಿಯೊಂದು ಆರ್ಟಿಸ್ಟ್ ಕನಸಾಗಿರುತ್ತೆ. ಅದು ನಮ್ಮ ಗಾಂಧಿ ಬಜಾರ್, ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಲ್ಲಿ ಥಿಯೇಟರಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ಇಷ್ಟು ಜನ ಇಷ್ಟು ಸಪೋರ್ಟ್ ನೋಡಿ ಪುಣ್ಯನೇ ಅಂತ ಅಂದ್ಕೊಳ್ತೇನೆ. ನಾನು ತುಂಬ ಖುಷಿ ಆಗ್ತಾ ಇದೆ ಮ್ಯಾಮ್. ಸಿನಿಮಾದಲ್ಲಿ ಸೆಕೆಂಡ್ ಹೀರೋಯಿನ್ ಆಗಿ ಹೇಗೆ ಅನ್ನಿಸ್ತಿದೆ? ತುಂಬ ಖುಷಿ ಆಗ್ತಾ ಇದೆ. ನನ್ನ ಕ್ಯಾರೆಕ್ಟರ್ ನೇಮಿಂದ ಕರೆದು ಓಕೆ ನಾನು ಕೊಟ್ಟಿರೋ ಪಾತ್ರನ ಅಚ್ಚುಕಟ್ಟಾಗಿ ಮಾಡಿದ್ದೀನಿ, ಅದಕ್ಕೆ ಜನ ನನ್ನನ್ನು ಕರೀತಿದ್ದಾರೆ ಅಂತ ತುಂಬ ಖುಷಿ ಆಗ್ತಾ ಇದೆ. ನಾನು ಸ್ಕ್ರೀನ್ ಮೇಲೆ ಬಂದಾಗ ಜನರು ಬಂದಿದ್ದು ಶಿಳ್ಳೆ ಆಗಿರ್ಬೋದು, ಚಪ್ಪಾಳೆ ಆಗಿರ್ಬೋದು, ಅವ್ರ ಕೂಗಾಟ ಆಗಿರ್ಬೋದು. ಅಂದರೆ ಓಕೆ, ಅವತ್ತೆಲ್ಲ ಕಷ್ಟಪಟ್ಟಿದ್ದು ಇದಕ್ಕೇನೆ, ಇನ್ನೂ ಮಾಡಬೇಕು ಅಂತ ಇನ್ನೂ ಪ್ರೋತ್ಸಾಹ ಮಾಡುತ್ತೆ. ಅದು ಪ್ರಿಪ್ರೇಷನ್ ಹೇಗಿತ್ತು ಮೂವಿದು? ಪ್ರಿಪರೇಷನ್ ಅಂತ ಏನೂ ಇಲ್ಲ, ಸ್ವಲ್ಪ ಇವ್ರಗಳ ಜೊತೆ ಮಾತಾಡೋದು. ಯಾಕಂದರೆ ನಾವು IT ಕೆಲಸ ಮಾಡ್ತಿದ್ದೆ ಮುಂಚೆ, ಸೊ ನಮ್ಮದೆಲ್ಲ ಕಾರ್ಪೊರೇಟ್ ಲ್ಯಾಂಗ್ವೇಜ್, ಕನ್ನಡನೇ ನಮ್ಮ ಮಾತೃಭಾಷೆ. ನಾನು ಹುಟ್ಟು ಗೌಡ್ರನೇ. ಬಟ್ ಮನೇಲಿ ಮಾತಾಡೋದು, ಕಂಪ್ನಿಲಿ ಮಾತಾಡೋದು ಸ್ವಲ್ಪ ಸ್ಲ್ಯಾಂಗ್ ಚೇಂಜ್ ಆಗಿತ್ತು. ಬಟ್ ಇವ್ರಗಳ ಜೊತೆ ಮಾತಾಡಿ ಕೆರ ಕಿತ್ತೊಯ್ತವೆ, ಹೋಗ್ಲಾ ಬಲ ಅಂತ ಮಾತಾಡೋದನ್ನ ಪ್ರಾಕ್ಟೀಸಲ್ಲ ಒಂದು ದಿನ 2 ದಿನ ಮಾತಾಡ್ಕೊಂಡಾಗ ಬಂದ್ಬಿಡ್ತದು. ಎಲ್ಲೋಗುತ್ತೆ, ಬ್ಲಡ್ಡಲ್ಲಿ ಇರುತ್ತಲ್ಲ ಆಬ್ವಿಯಸ್ಲಿ ಆ ಲ್ಯಾಂಗ್ವೇಜ್. ಮ್ಯಾಮ್, ನೀವು ಹೊರಗಡೆ ಹೋದಾಗ ನಿಮ್ಮನ್ನ ಗುರ್ತಿಸಿ ಒಂದು ಸೆಲ್ಫಿ ಅಂದಾಗ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇತ್ತು? ಪ್ರತಿಯೊಂದು ಆರ್ಟಿಸ್ಟ್ ಕನಸಾಗಿರುತ್ತೆ ಅಂತ ಹೇಳ್ಬೋದು. ನಾವೆಲ್ಲ ಆ್ಯಕ್ಟ್ ಮಾಡೋದು ನಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಸ್ ವೆಲ್ ಆ್ಯಸ್ ಒಬ್ಬರು ನೋಡಿ ನಮ್ಮ ಕಲೆನ ನೋಡಿ ಅವ್ರು ಇಷ್ಟಪಟ್ಟು, ಅವ್ರಿಗೆ ನಮ್ಗೆ ಏನೂ ಸಂಬಂಧ ಇರಲ್ಲ, ಬಟ್ ಸ್ಟಿಲ್ ಅವ್ರು ಬಂದು ಮೇಡಮ್ ಸೆಲ್ಫಿ, ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದಾಗ ಇನ್ನೇನು ಬೇಕು ನಮಗೆ ಆರ್ಟಿಸ್ಟ್ ಆಗಿ? ಇನ್ನೇನು ಬೇಕು ಹೇಳಿ? ಅದೊಂಥರ ಸಾರ್ಥಕತೆ ಸಿಗುತ್ತೆ. ಮ್ಯಾಮ್, ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಲೈಫಲ್ಲಿ 2 ಗಂಟೆ ಟೈಮ್ ಹೊಟ್ಟೆ ನೋವು ಬರೋವರೆಗೂ ನಕ್ಕು ಎಲ್ಲ ಇಮೋಷನ್ಸ್ನು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಲೋನವಿನಾಗಿ ಬನ್ನಿ, ಆಮೇಲೆ ರಿವ್ಯೂ ಕೊಡಿ ಹೇಗಿತ್ತು ಅಂತ. ನಿಜವಾಗ್ಲೂ ಒಂದು ಫನ್ ಫಿಲ್ಡ್ ಮೂವಿ ಅಂತ ಹೇಳ್ತೀನಿ. ಮಿಸ್ ಮಾಡಿಕೊಳ್ಳೆ, ಥಿಯೇಟರಿಗೆ ಬಂದು ಮೂವಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ರೇಷ್ಮಾ ವಿ ಗೌಡ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಸುಷ್ಮಿತಾ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.